ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾದ ಸಾಮಾನ್ಯ ಕ್ಷೇತ್ರದಿಂದ 13 ಸದಸ್ಯರು, ಕಾಯ್ದಿರಿಸಿದ ಸ್ಥಾನಗಳಲ್ಲಿ 1 ಪರಿಶಿಷ್ಟ ಜಾತಿ ವರ್ಗದ ಸದಸ್ಯರಿಂದ ಮತ್ತು 1 ಪರಿಶಿಷ್ಟ ಪಂಗಡ ವರ್ಗದ ಸದಸ್ಯರಿಂದ ಹಾಗೂ 2 ಮಹಿಳಾ ವರ್ಗದ ಸದಸ್ಯರಿಂದ ಹಾಗೂ 1 ಹಿಂದುಳಿದ ಪ್ರವರ್ಗದ ಸದಸ್ಯರಿಂದ ಸೇರಿ ಒಟ್ಟು 19 ಸ್ಥಾನಗಳಲ್ಲಿ ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ದೇವಪ್ಪ ಡಂಬಳರು ಅವಿರೋಧ ಆಯ್ಕೆಯಿಂದ ಉಳಿದ 18 ಸ್ಥಾನಗಳಿಗೆ ಚುನಾವಣೆಗೆ ಸ್ಪರ್ಧಿಸಿದ 38 ಅಭ್ಯರ್ಥಿಗಳಿಗೆ ದಿನಾಂಕ ಜನವರಿ 19, 2025ರಂದು ಹುನಗುಂದ ಪಟ್ಟಣದ ವಿಎಂಎಸ್ಆರ್ ಕಾಲೇಜಿನ ಮೈದಾನದಲ್ಲಿ 78 ಮತಗಟ್ಟೆಯಲ್ಲಿ ಒಟ್ಟು 23,604 ಷೇರು ಮತದಾತರಲ್ಲಿ 16,105 ಷೇರು ಮತದಾತರಿಂದ ಮತದಾನ ಜರುಗಿತು. ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಿದ ಚುನಾವಣಾ ಮತದಾನ ಪ್ರಕ್ರಿಯೆಯಲ್ಲಿ ಮತದಾತರು ಮತದಾನ ಹೋಗುವ ದಾರಿಯುದ್ದಕ್ಕೂ ವಾಹನ ದಟ್ಟಣೆ, ಜನದಟ್ಟಣೆಯಿಂದ ಸಂಚಾರಾಸ್ತವ್ಯಸ್ತತೆ, ಮತ್ತೊಂದೆಡೆ ಮತಚೀಟಿ ಪಡೆಯಲು ಪರದಾಟ ಹಾಗೂ ಬಿಸಿಲಲ್ಲಿ ಲೆಕ್ಕಿಸದೆ ಸಾಗರೋಪಾದಿಯಲ್ಲಿ ಮತ ಚಲಾಯಿಸಿದರು. ಏತನ್ಮಧ್ಯೆ ಚುನಾವಣಾ ಕಣಕ್ಕಿಳಿದ ಅಭ್ಯರ್ಥಿಗಳು ಸಹ ಬೆವರು ಹರಿಸಿ ತಮ್ಮ ಗುರುತಿನ ಚೀಟಿ ನೀಡಿ ಮತದಾತರಿಂದ ಮತಯಾಚಿಸಿದರು. ಮತ್ತೊಂದೆಡೆ ಹಾಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ಹಾಗೂ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರು ಮತಗಟ್ಟೆಗೆ ಬಂದು ಮತ ಚಲಾಯಿಸಿ ಚುನಾವಣಾ ಪ್ರಕ್ರಿಯೆಯನ್ನು ವೀಕ್ಷಿಸಿದರು. ನಂತರ ಮತಗಟ್ಟೆ ಚುನಾವಣಾಧಿಕಾರಿಗಳಿಂದ ಮತಪೆಟ್ಟಿಗೆ ಸ್ವೀಕಾರ ಮತ್ತು ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಮತಪೆಟ್ಟಿಗೆಗಳನ್ನು ತಾಲೂಕಾ ಖಜಾನೆ ಕಚೇರಿಗೆ ಸಾಗಾಟ ಮಾಡಲಾಯಿತು. ನಂತರ ಚುನಾವಣಾಧಿಕಾರಿ ದಾನಯ್ಯ ಹಿರೇಮಠಕ್ಕೆ ಸೇಸಿವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಚುನಾವಣಾ ಮತದಾನ ಪ್ರಕ್ರಿಯೆ ಹಾಗೂ ಮತಪೆಟ್ಟಿಗೆಗಳ ದಾಸ್ತಾನು ಸೇರಿ ಇತರೆ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಪ್ರಭಾರ ಉಪವ್ಯವಸ್ಥಾಪಕರಾದ ಪ್ರಕಾಶ ಪಾಟೀಲ, ಲೆಕ್ಕಾಧಿಕಾರಿಗಳಾದ ಗಿರೀಶ ಪಾಟೀಲ, ಸಿಬ್ಬಂದಿಗಳಾದ ಜಿಬಿಗೌಡರ, ರಾಜು ಬಯ್ಯಾಪುರ, ಬಿಬಿಆರೇಗೌಡರಿದ್ದರು. ಏತನ್ಮಧ್ಯೆ ಈ ಒಂದು ಚುನಾವಣೆಯು ಹುನಗುಂದ ತಾಲೂಕಾ ಪೊಲೀಸ್ ಉಪಾಧೀಕ್ಷಕರಾದ ವಿಶ್ವನಾಥ ಕುಲಕರ್ಣಿರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿರ ಸಮ್ಮುಖದಲ್ಲಿ ಹಾಗೂ ಪಿಎಸ್ಐ ಪ್ರಕಾಶ್ ಅಡಿರ್ ಉಪಸ್ಥಿತಿಯ ಬಿಗಿ ಭದ್ರತೆ ಪೊಲೀಸ್ ಪಡೆಯು ತಂಡೋಪತಂಡದಿಂದ ಸಾಗಿ ಬರುತ್ತಿದ್ದ ಮತದಾತರನ್ನು ಹರಸಾಹಸಪಟ್ಟು ನಿಯಂತ್ರಿಸಿದ್ದರಿಂದ ಮತದಾನವು ಶಾಂತಯುತವಾಗಿ ಜರುಗಿತು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಪೊಲೀಸರಿಗೆ ಹೇಳಿದ ಕಡೆ ಅವ್ರು ಬಿಡ್ಬಾರ್ರಿ ಅಂತ ಹೇಳಿ ಐವತ್ತಾರು ಇತ್ತಂದ 56 ನಂಬರ್ ಎಲ್ಲಿ ಬರ್ತದೆ ಕೇಳು ನಂಬರ್ ನೋಡ್ರಿ ನಂಬರ್ ನೋಡ್ರಿ ಎರಡರ ದಾಟು ಹೇಳ್ರಿ ನೋಡ್ರಿ ಟಿವ್ಯಾಗ ಬರ್ತೀರಿ ಮುದ್ದೆ ಹಾಕಿ ನೋಡಿ ಮತ್ತೆ ಚೇಂಜ್ ಆಯ್ತು ಬಾ ನಾಯಕರ ಹಿಡ್ರಿ ನಮ್ದು ಬಂದಿತ್ತು
ಯಾಕೆ ಸರ್ ತಡ್ರಿ ಸರಿ ಲೈನರ್ ಮಾಡ್ತೀವಿ ಪೇಪರ್ನ ಬರಂಗ ಆರಾಮದಿರಿ ಗಾಡಿ ಬರ್ತಾನೆ ಚಾನಲ್ ಅನ್ಸಲ್ಲ ನಾವು ಬೇರೆ ಕಡೆ ಎಲ್ಲ ಫೋನ್ ಮಾಡ್ತೀವಿ ಒಂದಕ್ಕೆ ಬೇಡ ಅಂಗಡಿ ಮರ್ರಿ ಗಲ್ಲ ಯಾವ ಎಪ್ಪತ್ತೈತಿ ನಿನ್ನ ದೂರ ಐತಿ ಸ್ಟಾರ್ಟಿಂಗ್ ನಮ್ದು 85 ಅಲ್ಲ 84 ಅದು ನೀವು ಕೊಡೋದಿಲ್ಲ ತಡ್ರಿ ನಿಮ್ದು ಹೇಳ್ಕೊಡ್ತೀನಿ ತಡ್ರಿ ಯಜಮಾನ್ರ ಸರ್ ಸರ್ 71 86 ಬರ್ರಿ ಸರ್ ಇಲ್ಲಿ ಬರ್ರಿ ಸರ್ ಇಲ್ಲಿ ಹಾಕಿ ಹಾಕೊಂಡು ನೀವು ಕೈತೀರಿ ಅದ ಸೆಟ್ಲ ಬರೋಕೊಂಡಾಗಿದೆ ನಮ್ದೈತೀಗ ಊಟ ಮಾಡಿದ್ವಿ ಅಲ್ಲಿ ಬ್ಲೂ ಕಲರ್ ಬ್ಯಾಗ್ ಅವರೆಲ್ಲ ಇದ್ದಾರೆ ನೋಡಿ ಒಂಚೂರು ತಪ್ಪು ಏನು ತಳಗಿರಿ ಅಸಲ್ ಬಟ್ಟೆ ತಳಗಿಲ್ಲ ಅಲ್ಲೇ ಬ್ಯಾಡ್ತಡಿ ಸಿಸಿ ಕ್ಯಾಮ್ರಾ
ಒಂದೊಂದು ಸರಿ. ನಮಸ್ಕಾರ. ಶ್ರೀ ವಿಜಯ ಮಾಂತೇಶ ಸಹಕಾರಿ ಬ್ಯಾಂಕ್ ನಿಮಿತ್ತ ಹುನಗುಂದ್ ಇದರ ಮತದಾನ ಪ್ರಕ್ರಿಯೆ ದಿನಾಂಕ 19/1/2025 ಕೈಗೊಳ್ಳಲಾಯಿತು. ಸುಮಾರು 78 ಬೂತ್ಗಳನ್ನು ರಚನೆ ಮಾಡಿ 23,500 ಮತದಾರರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಒಟ್ಟು 23,500 ಮತದಾನಕ್ಕೆ 16,105 ಮತದಾನಗಳಾಗಿದೆ. ಶೇಕಡ 68.22% ಪ್ರಗತಿ ಹೊಂದಿದೆ. ಸೊ ಇದು ಟೋಟಲ್ ಓವರಾಲ್ ಮತದಾನ ಆಗಿರೋದು. ಅದರಂತೆ ಇವತ್ತು ಯಾವುದೇ ರೀತಿಯ ಮತದಾನ ಎಣಿಕೆಗಳನ್ನು ಮಾಡಿಲ್ಲ. ಕಾರಣ ನಮ್ಮ ಹೈಕೋರ್ಟ್ ಆದೇಶದ ಪ್ರಕಾರ ಎಲ್ಲ ಏನು ಮತದಾನದ ಬ್ಯಾಲೆಟ್ ಬಾಕ್ಸ್ಗಳಿದ್ವು ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ಆದೇಶದಂತೆ ತಾಲೂಕು ಟ್ರೆಜರಿ ಆಫೀಸರಲ್ಲಿ ಸಂರಕ್ಷಿಡಲಾಗಿದೆ. ಮುಂದಿನ ಕೋರ್ಟ್ ಆದೇಶ ಬಂದ ತದನಂತರದಲ್ಲೇ ಮತಗಳನ್ನು ಎಣಿಕೆ ಮಾಡಲಾಗುವುದು. ಸರಿ, ಯಾವಾಗ ಮತ್ತೆ ಎಣಿಕೆ ಆಗ್ತೈತೆ ಅನ್ನೋದು ಏನಾದ್ರು ಮಾಹಿತಿ ಐತೆ ಸರ್? ಇಲ್ಲ, ನೆಕ್ಸ್ಟ್ ಹಿಯರಿಂಗ್ ಡೇಟ್ ತನಕ ಅಂತೇಳಿ ಆರ್ಡರ್ ಮಾಡಿದ್ದಾರೆ. ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನು ಕೊಟ್ಟಿದ್ದಾರೆ ಆ ಡೇಟಿಗೆ ದಿನ ಅಪಿಯರ್ ಆಗ್ತೀವಿ. ಅವತ್ತೇನು ಆರ್ಡರ್ ಮಾಡ್ತಾರೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಪ್ರೊಬೆಬಲಿ ಒಂದು 15 ದಿನದಲ್ಲಿ ಆಗ್ಬೋದು. 15 ದಿವಸ ಸಮಯ ಹಿಡಿತೈತೆ ಅಂದಾಗ? ಹಾಂ, ಒಂದು 15 ದಿನ ಸಮಯ ಹಿಡಿಬೋದು. ಒಂದು ಮಿನಿಮಮ್ ಅಂತ ಇದ್ವಿ. ಬಹುಶಃ ನೆಕ್ಸ್ಟ್ ವೀಕಲ್ಲಿ ಆರ್ಡರ್ ಆದರೂ ನೆಕ್ಸ್ಟ್ ವೀಕಲ್ಲಿ ಕೌಂಟ್ ಮಾಡ್ತೀವಿ. ಈಗ ಈ ಮತದಾನ ಪ್ರಕ್ರಿಯೆ ಈಗ ಮತದಾರರಿಗೆ ಅವಕಾಶ ಮಾಡಿಬಿಟ್ಟಿರ್ತಾರಲ್ಲ, ಇಲ್ಲಿ ಕ್ರಮ ಸಂಖ್ಯೆ ಜೊತೆಗೆ ಷೇರ್ದಾರ ಮತ ಕೊಟ್ಟಿದ್ರೆ ಸರಾಗಾಗ್ತಿತ್ತು. ಕೆಲವೊಬ್ರು ಮತದಾರರು ಹೊರಗೆ ಹೊಳ್ಳಿ ಹೋಗ್ಬಿಟ್ರು ಮತದಾನ ಮಾಡ್ಲಾರ್ದು ಸರ್. ಇಲ್ಲ, ಎಲ್ಲರಿಗೂ ಮತದಾನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅದಕ್ಕಂದಲೇ ಸುಮಾರು ಮೈದಾನದಲ್ಲಿ 4 ಗಂಟೆ ಮೇಲೆ ಇದ್ದಂಥ ಎಲ್ಲ ಮತದಾರರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಸುಮಾರು 4:15 ತನಕ ಮತದಾನಕ್ಕೆ ಅವಕಾಶ ಕೊಟ್ಟಂಗಾಗಿದೆ. ಸೊ ಯಾರಿಗೂ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ಎಲ್ಲರಿಗೂ ಮತದಾನ ಅವಕಾಶ ನೀಡಿದ್ದೀವಿ. ಇಲ್ಲ ಸರ್, ಮತದಾನ ಮಾಡೋ ಅವಕಾಶ ಐತೆ ಸರ್ ಮಾಡೋಕೆ. ಆದರೆ ಆ ಕ್ರಮ ಸಂಖ್ಯೆ ಸರಿಯಾಗಿರ್ಲಾರ್ದಕ್ಕೆ ಅವರು ಏನಾಯಿತು, ಚೀಟಿ ಯಾಕೆ ಕಡ್ಡಾಯ ಅಂತ ಹೇಳ್ತೀವಿ ಅಂದರೆ ಸುಮಾರು 50,000 ಸದಸ್ಯರಿದ್ದಾರೆ ವಿಜಯ ಮಾಂತೇಶಲ್ಲಿ. ವಿಜಯ ಮಾಂತೇಶಲ್ಲಿ ಏನಾಗಿದೆ, ID ಅಂತ ಏನಿದೆಯಲ್ಲ, ಬ್ಯಾಂಕ್ ID, ಅದನ್ನೆಲ್ಲ ಮೆಂಬರ್ಗಳಿಗೂ ಎಲಿಜಿಬಲ್ ಇರಲಿ ನಾಟ್ ಎಲಿಜಿಬಲ್ ಇರಲಿ ಚುನಾವಣೆಗೆ ಎಲ್ಲರಿಗೂ ನೀಡಿರ್ತಾರೆ. ಈಗ ಚೀಟಿ ಕೊಟ್ಟರೆ ಏನರ್ಥ ಅಂದರೆ, ಚೀಟಿ ಕೊಟ್ಟರೆ ಅವ್ರು ಎಲಿಜಿಬಲ್ ಇದ್ದಾರೆ, ವೋಟಿಂಗ್ಗೆ ಅರ್ಹರಿದ್ದಾರೆ ಅಂತ. ಅಂಥವ್ರನ್ನ ನಾವು ಮತದಾನ ಗಂಟೆಗೆ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಈಗ ಸುಮಾರು 50,000 ಜನಗಳಿದ್ದಾರೆ. ಅಷ್ಟ್ರದ್ದು ID ಕಾರ್ಡ್ಗಳನ್ನು ನೋಡಿಬಿಟ್ಟು ಒಳಗೆ ಬಿಟ್ಟರೆ ಸುಮ್ಮನೆ ಜನಸಂದಣಿ ಆಗುತ್ತೆ. ಅಲ್ಲಿ ಎಲಿಜಿಬಲ್ ಇರದೇ ಇದ್ದರಿಂದ ಮತದಾನ ಎಲಿಜಿಬಲ್ ಇದ್ದವರು ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ಆ ಒಂದು ಪ್ರೊಸೀಜರ್ ಮಾಡಿದ್ದೀವಿ. ಅದೇ ಪ್ರೊಸೀಜರು ಎಲ್ಲ ಕಡೆಯೂ ನಾವು ಫಾಲೋಅಪ್ ಮಾಡ್ತಿರ್ತೀವಿ. ಇಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಬಟ್ ಅದರೇನಿಲ್ಲ. ಸುಮಾರು 68% ವೋಟಿಂಗ್ ಆಗಿದೆ. ಒಳ್ಳೆ ವೋಟಿಂಗ್ ಪರ್ಸೆಂಟ್ ಆಗಿದೆ. ಇದು ಮತಪೆಟ್ಟಿಗೆ ಇಟ್ಟರಲ್ಲ, ಅದರ ಸಂರಕ್ಷಣೆ ಯಾವ ಪ್ರಕಾರ ಐತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಅದು ಟ್ರೆಜರಿಯಲ್ಲಿದೆ. ಪೊಲೀಸರು ಮತ್ತು ಟ್ರೆಜರಿಯವರು ಏನು ಸಂಯೋಗದೊಂದಿಗೆ ಅದು ಸಂರಕ್ಷಣೆ ಮಾಡ್ತಾರೆ. ಕೆಲವೊಂದು ಅಭ್ಯರ್ಥಿಗಳು ಏನು ಹೇಳಿದ್ರೆ CC ಕ್ಯಾಮ್ರಾ ಅಳವಡಿಸಬೇಕು, ಅದರದ ಏನು ರೀತಿ ಪೂರ್ತಿ ಪ್ರೊಟೆಕ್ಷನ್ ಬೇಕು. ಈಗ ಆಲ್ರೆಡಿ ಎಂಟ್ರಿಗೇನೆ ಹೌದು ಅವರು ಕೇಳೋದ್ರಲ್ಲಿ ಇಲ್ಲ, ಆಲ್ರೆಡಿ ಎಂಟ್ರಿಗೇನೆ CC ಕ್ಯಾಮ್ರಾ ಇದೆ. ಸೊ ಅದಕ್ಕೆ ಮುಂದುವರೆದಿಗೆ ಮಾತಾಡಿದ್ದೀವಿ. ಅದು ಮುಂದೆ ಏನು ಅನುಕೂಲ ಮಾಡ್ಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಹೌದಾ ಸರ್? ಎಸ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Trusted